ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ಕರ್ನಾಟಕದಲ್ಲಿ ವಿಪಕ್ಷ ಸ್ಥಾನದಲ್ಲಿರೋದು ಬಿಜೆಪಿ ಹಾಗೂ ಜೆಡಿಎಸ್. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಗೆದ್ದು ಬಿಸಿ ಮುಟ್ಟಿಸೋ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಆದರೆ ಈ ಮಧ್ಯೆ ಬಿಜೆಪಿ ಹಾಗೂ ಜೆಡಿಎಸ್ ಬಳಗದ ಪ್ರಮುಖ ನಾಯಕರಿಬ್ಬರು 2028ರ ಚುನಾವಣೆಗೆ ಸವಾಲ್ ಹಾಕಿದ್ದಾರೆ. ಒಂದು ಕಡೆ ಯತ್ನಾಳ್ ತಮ್ಮ ಹೇಳಿಕೆ ಮೂಲಕ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತಮ್ಮ ಕುಟುಂಬದ ಮೇಲೆ ಬಂದ ಸತತ ಆರೋಪಗಳು, ಪುತ್ರನ ಅರೆಸ್ಟ್ ಬಳಿಕ ರಾಜಕೀಯದಲ್ಲಿ ಸ್ವಲ್ಪ ಕುಗ್ಗಿರೋ HD ರೇವಣ್ಣ ಕೂಡ ಸವಾಲ್ ಹಾಕುವ ಮೂಲಕ ಕಂಬ್ಯಾಕ್ ಮಾಡ್ತೀನಿ ಅನ್ನೋ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರ್ಯಾರ ಸ್ಟೇಟ್ಮೆಂಟ್ಗಳು ಹೇಗಿದ್ವು ಅನ್ನೋದನ್ನ ತಿಳಿಸ್ತೀವಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2028ಕ್ಕೆ ರಾಜ್ಯದಲ್ಲಿ ಹಿಂದೂಗಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಸರ್ಕಾರ ಬಂದ್ರೆ ಪೊಲೀಸರ ಕೈಗೆ AK-47 ಕೊಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಬಾಯಿಗೆ ಗುಂಡು ಹೊಡೆಸ್ತೀವಿ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಮೊದಲೇ ತಮ್ಮ ಹೇಳಿಕೆಗಳ ಮೂಲಕ ಸುದ್ದಿಯಾಗೋ ಬಸನಗೌಡ ಪಾಟೀಲ್ ಯತ್ನಾಳ್ ಇಂಥ ಹೇಳಿಕೆ ನೀಡಿದ್ರೆ ಅದು ಖಂಡಿತ ಸುದ್ದಿ ಯಾಗೇ ಆಗುತ್ತೆ ಅನ್ನೋ ಹಾಗೆ ಇದು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗೆ ತಮ್ಮ ಮಾತು ಮುಂದುವರಿಸೋ ಅವರು 2028ರ ಕರ್ನಾಟಕ ಚುನಾವಣೆಗಳಲ್ಲಿ ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಪಕ್ಷ ಸರ್ಕಾರ ರಚಿಸಿದ್ದೇ ಆದ್ರೆ ಗಣಪತಿ ಉತ್ಸವ ಅಥವಾ ಹಿಂದೂ ಆಚರಣೆಗಳ ಮೇಲೆ ಹಲ್ಲೆ ನಡೆದ್ರೆ ಬುಲ್ಡೋಸರ್ ಬಳಸಲಾಗುತ್ತೆ. ಪೊಲೀಸ್ ಅಧಿಕಾರಿಗಳನ್ನ AK-47 ರೈಫಲ್ಗಳಿಂದ ಸಜ್ಜುಗೊಳಿಸಲಾಗುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗುವವರಿಗೆ ಬಾಯಿಗೆ ಗುಂಡು ಹೊಡೆಸ್ತೀವಿ. ನಮ್ಮ ಸರ್ಕಾರ ಬಂದ್ರೆ ಹಿಂದೂ ಸಂಘಟನೆಗಳ ಸದಸ್ಯರ ಮೇಲಿನ ಕೇಸುಗಳನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಅಂದಹಾಗೆ ಈ ಹರಿತವಾದ ಮಾತುಗಳು ಯತ್ನಾಳ್ ಕಡೆಯಿಂದ ಬಂದಿದ್ದು ಮಂಡ್ಯದ ಮದ್ದೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ. ಸಾಧಾರಣವಾಗಿ ಅವರ ಹೇಳಿಕೆಗಳು ಪರ ವಿರೋಧ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಈ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಇನ್ನು ಇತ್ತ ಮಾಜಿ ಸಚಿವ ರೇವಣ್ಣ ಹೇಳಿಕೆಯನ್ನು ನೋಡೋದಾದ್ರೆ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲವರು ನನ್ನ ಕತೆ ಮುಗಿದಿದೆ ಅಂತ ಭಾವಿಸ್ತಾ ಇದ್ದಾರೆ. ಆದ್ರೆ 2028 ಬಂದಾಗ ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರನ್ನ ಉಲ್ಲೇಖಿಸಿ ಮಾತನಾಡೋ ಅವರು, ರೇವಣ್ಣ ಮುಗಿದೇ ಹೋದ ಅಂತ ಅಂದ್ಕೊಂಡಿದ್ದಾರೆ. ನೀವು DCM ಆಗಿದ್ದೀರಿ, ನಾನ್ ಮಂತ್ರಿ ಆಗಿದ್ದೆ. ಅವಾಗ ರೇವಣ್ಣನನ್ನ ಮುಗಿಸ್ಬೇಕು ಅಂತ ದೆಹಲಿಯಲ್ಲಿ ಏನೇನ್ ನಡೆದಿತ್ತು ಅನ್ನೋದು ನನಗೆ ಗೊತ್ತಿದೆ. ನಾನೇನು ಕೇರ್ ಮಾಡೋದಿಲ್ಲ. 2028ಕ್ಕೆ ನೋಡೋಣ, ಅಲ್ಲಿವರೆಗೆ ಇದ್ದು ಚಾಲೆಂಜ್ ಮಾಡ್ತೀನಿ ಅಂತ ಸವಾಲ್ ಹಾಕ್ತಾರೆ. ಪ್ರತಿಪಕ್ಷಗಳನ್ನ ಉದ್ದೇಶಪೂರ್ವಕವಾಗಿ ದಮನ ಮಾಡಲಾಗ್ತಾ ಇದೆ. ನೀವೇ ನಮಗೆ ದಾರಿ ತೋರಿಸ್ಕೊಟ್ಟಿದ್ದೀರಿ. ಯಾವುದೇ ಆಧಾರವಿಲ್ಲದೆ ನನ್ನ ಮೇಲೆ FIR ಹಾಕಲಾಯಿತು. ನನ್ನ ವಿರುದ್ಧ FIR ದಾಖಲಿಸೋದಕ್ಕೆ ನನ್ನ ಒಂದು ಫೋಟೋ ಆದ್ರೂ ಇತ್ತಾ, ಆಡಿಯೋ ಇತ್ತಾ? ಬೆಂಗಳೂರಲ್ಲಿ FIR ಅನ್ನು ದಾಖಲಿಸ್ಬಿಟ್ರಿ. ಗೃಹ ಸಚಿವರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇರುವುದು ಎರಡೇ ಪಕ್ಷ, ಒಂದು ದೇವೇಗೌಡರದ್ದು ಮತ್ತು ಅವರ ವಿರೋಧಿಗಳ ಪಕ್ಷ. 30 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದೇನೆ. ಏನಾದ್ರೂ ಮಾಡಿ ರೇವಣ್ಣನನ್ನ ಮುಗಿಸ್ಬೇಕು ಅಂತ ಹುನ್ನಾರ ಮಾಡಲಾಗ್ತಾ ಇದೆ. ಇನ್ನೂ 10 ಕೇಸ್ಗಳನ್ನ ಹಾಕ್ಲಿ, ನಾನು ಫೇಸ್ ಮಾಡ್ತೀನಿ. ನಮಗೂ ಎಲ್ಲವೂ ಗೊತ್ತಿದೆ. ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದಾರೆ. ಹಾಸನದಲ್ಲಿ ರೇವಣ್ಣ 4-5 ಶಾಸಕರನ್ನ ಗೆಲ್ಲಿಸ್ತಾನೆ ಅಂತ ನನ್ನ ವಿರುದ್ಧ ಪಿತೂರಿ ನಡೀತು ಅಂತ ಆರೋಪಿಸ್ತಾ ಹೋಗ್ತಾರೆ. ಅಂದಹಾಗೆ ಇಬ್ರು ನಾಯಕರು ಕೂಡ ಪಕ್ಷದಲ್ಲೇ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದೆ. ಯತ್ನಾಳ್ಗೆ ತಮ್ಮದೇ ಬೆಂಬಲಿಗರು ಹಾಗೂ ಅಭಿಮಾನಿ ಬಳಗ ಇದ್ರೂ ಪಕ್ಷದ ಆಂತರಿಕ ವಿಚಾರದಲ್ಲಿ ಹೇಳಿಕೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ದೂರ ಇಡೋ ಕೆಲಸ ಆಗಿದೆ. ಇತ್ತ ರೇವಣ್ಣ ಕಡೆ ನೋಡಿದ್ರೆ ಆಲ್ರೆಡಿ ಹೇಳಿರೋ ಹಾಗೆ ಆರೋಪಗಳಿಂದ ವರ್ಚಸ್ಸು ಕುಗ್ಗಿದೆ. ಇವರಿಬ್ಬರು ಫೀನಿಕ್ಸ್ನಂತೆ ಎದ್ದು ಬರಬೇಕು ಅಂದ್ರೆ ಅದಕ್ಕೆ ಅವಕಾಶ ಇರೋದು 2028ರ ಎಲೆಕ್ಷನ್. ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು. ಸದ್ಯ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಮುಂದಿನ ಎಲೆಕ್ಷನ್ಗೆ ದಿಕ್ಸೂಚಿ ಅನ್ನೋ ಲೆಕ್ಕದಲ್ಲಿ ಚರ್ಚೆ ನಡೆದಿದೆ. 2 ಕ್ಷೇತ್ರ ಬಿಜೆಪಿ ಗೆದ್ರೆ ಕಾಂಗ್ರೆಸ್ಗೆ ಅದು ಎಚ್ಚರಿಕೆ ಗಂಟೆ. 2 ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ತು ಅಂದ್ರೆ ಬಿಜೆಪಿ ಇನ್ನೂ ಸಾಕಷ್ಟು ಶ್ರಮವನ್ನ ಹಾಕಬೇಕು ಅನ್ನೋ ಸಿಗ್ನಲ್ ಸಿಕ್ಕಂತಾಗುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.